ಅಂತ ಹೇಳಿದರೆ ಸಿಸ್ಟಮ್ಮು ಇನ್ಮೇಲೆ ನಡೆಯೋದಿಲ್ಲ ಸರಿಯಾಗಿ. ಅದಕ್ಕೋಸ್ಕರ ಅದನ್ನು ನಾವು ಡಿಸ್ಪ್ರೂವ್ ಮಾಡಬೇಕು ಅಂತೇಳಿ ಇದು ಎಲ್ಲ ಮಾಡಿ ಕ್ರಮ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಪರ್ಟಿಕ್ಯುಲರ್ಲಿ CCB ಎನ್ಕ್ವೈರಿ ಮಾಡ್ತಿದ್ದಾರೆ. ಅದಾದಮೇಲೆ ಏನು ಅಂತ ಗೊತ್ತಾಗುತ್ತೆ. ಹಂಗೇನಾದ್ರು ಇದ್ದರೆ ಕ್ರಮ ತಗೊಳ್ತೀವಿ. ರಾಜ್ಯದಲ್ಲಿ ಕೈ ಸರ್ಕಾರ ಇದೆಯಾ ಅಥವಾ RSS ಸರ್ಕಾರ ಇದೆಯಾ ಅಂತ ಡೌಟ್ ಆಗ್ತಿದೆ ಅಂತ ಹೇಳಿ BK ಹರಿಪ್ರಸಾದ್ ವಿಚಾರಣೆಗೆ ಏನೋ ಬಂಧನ ಮಾಡಿ ನೀವು ಯಾಕೆ ಇದು ರೀತಿ ಮಾಡ್ತಾ ಇದ್ದೀರಾ? ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ನಾನು ಗಮನಿಸಿದ್ದೇನೆ. ಅಧಿಕಾರಿಗಳು ಅವ್ರ ಕೆಲಸ ಮಾಡಿದ್ದಾರೆ. ಅದ್ರ ಬಗ್ಗೆ ಹೆಚ್ಚು ನಾವು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಬದಲು ಕಾನೂನಲ್ಲಿ ಏನು ಕ್ರಮ ತಗೊಳ್ಬೇಕು ಅದನ್ನು ಅಧಿಕಾರಿಗಳು ತಗೊಂಡು. ಅವರಲ್ಲೇ ಮತ್ತೊಂದು ಪ್ರಶ್ನೆ ಎತ್ತಾರೆ, ಯಾಕಂತ ಹೇಳಿದ್ರೆ ಅನಂತಕುಮಾರ್ ಹೆಗಡೆ ಬೇರೆ ಈ ವಿರುದ್ಧ ಎಲ್ಲರಿಗೂ ಅನಂತಕುಮಾರ್ ಹೆಗಡೆಗೆ ಈಗಾಗಲೇ FIR ಆಗಿದೆ. ಆಯಿತಾ, ಪ್ರಭಾಕರ್ ಭಟ್ರಿಗೆ ಅವರಿಗೆ FIR ಆಗಿದೆ, ಚಾರ್ಜ್ ಶೀಟ್ ಆಗ್ತಾ ಇದೆ. ಆಮೇಲೆ ಎಲ್ಲರಿಗೂ ಕೂಡ ಮಾಡ್ತಾರೆ. ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ನನಗೆ ಬೇರೆ ಇರುತ್ತಾ? ನನಗೆ ಕಾನೂನು ಬೇರೆ ಇರೋದಿಲ್ಲ. ಕಾಂಗ್ರೆಸ್ನಲ್ಲೇ ಒಳಸಂಚು ಮಾಡಿ ಅವರ ವಿರುದ್ಧ ಪಿತೂರಿ ಮಾಡ್ತಾ ಆ ರೀತಿ ಇಲ್ಲಮ್ಮ. ಆ ಥರ ಏನು ಯಾರೂ ಒಳಸಂಚು ಮಾಡಿರ್ತಕ್ಕಂಥದ್ದಿಲ್ಲ. ಯಾರೂ ಅವರಿಗೆ ತೊಂದರೆ ಮಾಡಬೇಕು ಅಥವಾ ಬೇರೆ ರೀತಿಯಲ್ಲಿ ಅವರಿಗೆ ರಾಜಕೀಯವಾಗಿ ಏನಾದರೂ ಇದು ಮಾಡಬೇಕು ಅನ್ನೋದು ಯಾವುದು ಏನು ನನಗೆ ಕಾಣಿಸ್ತು ಅಂತ ಹೇಳಿದರೆ ಸಿಸ್ಟಮ್ಮು ಇನ್ಮೇಲೆ ನಡೆಯೋದಿಲ್ಲ ಸರಿಯಾಗಿ. ಅದಕ್ಕೋಸ್ಕರ ಅದನ್ನು ನಾವು ಡಿಸ್ಪ್ರೂವ್ ಮಾಡಬೇಕು ಅಂತೇಳಿ ಇದು ಎಲ್ಲ ಮಾಡಿ ಕ್ರಮ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಪರ್ಟಿಕ್ಯುಲರ್ಲಿ CCB ಎನ್ಕ್ವೈರಿ ಮಾಡ್ತಿದ್ದಾರೆ. ಅದಾದಮೇಲೆ ಏನು ಅಂತ ಗೊತ್ತಾಗುತ್ತೆ. ಹಂಗೇನಾದ್ರು ಇದ್ದರೆ ಕ್ರಮ ತಗೊಳ್ತೀವಿ. ರಾಜ್ಯದಲ್ಲಿ ಕೈ ಸರ್ಕಾರ ಇದೆಯಾ ಅಥವಾ RSS ಸರ್ಕಾರ ಇದೆಯಾ ಅಂತ ಡೌಟ್ ಆಗ್ತಿದೆ ಅಂತ ಹೇಳಿ BK ಹರಿಪ್ರಸಾದ್ ವಿಚಾರಣೆಗೆ ಏನೋ ಬಂಧನ ಮಾಡಿ ನೀವು ಯಾಕೆ ಇದು ರೀತಿ ಮಾಡ್ತಾ ಇದ್ದೀರಾ? ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ನಾನು ಗಮನಿಸಿದ್ದೇನೆ. ಅಧಿಕಾರಿಗಳು ಅವ್ರ ಕೆಲಸ ಮಾಡಿದ್ದಾರೆ. ಅದ್ರ ಬಗ್ಗೆ ಹೆಚ್ಚು ನಾವು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಬದಲು ಕಾನೂನಲ್ಲಿ ಏನು ಕ್ರಮ ತಗೊಳ್ಬೇಕು ಅದನ್ನು ಅಧಿಕಾರಿಗಳು ತಗೊಂಡು. ಅವರಲ್ಲೇ ಮತ್ತೊಂದು ಪ್ರಶ್ನೆ ಎತ್ತಾರೆ, ಯಾಕಂತ ಹೇಳಿದ್ರೆ ಅನಂತಕುಮಾರ್ ಹೆಗಡೆ ಬೇರೆ ವಿರುದ್ಧ ಎಲ್ಲರಿಗೂ ಅನಂತಕುಮಾರ್ ಹೆಗಡೆಗೆ ಈಗಾಗಲೇ FIR ಆಗಿದೆ. ಆಯಿತಾ, ಪ್ರಭಾಕರ್ ಭಟ್ರಿಗೆ ಅವರಿಗೆ FIR ಆಗಿದೆ, ಚಾರ್ಜ್ ಶೀಟ್ ಆಗ್ತಾ ಇದೆ. ಆಮೇಲೆ ಎಲ್ಲರಿಗೂ ಕೂಡ ಮಾಡ್ತಾರೆ. ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ನನಗೆ ಬೇರೆ ಇರುತ್ತಾ? ನನಗೆ ಕಾನೂನು ಬೇರೆ ಇರೋದಿಲ್ಲ. ಕಾಂಗ್ರೆಸ್ನಲ್ಲೇ ಒಳಸಂಚು ಮಾಡಿ ಅವರ ವಿರುದ್ಧ ಪಿತೂರಿ ಮಾಡ್ತಾ ಆ ರೀತಿ ಇಲ್ಲಮ್ಮ. ಆ ಥರ ಏನು ಯಾರೂ ಒಳಸಂಚು ಮಾಡಿರ್ತಕ್ಕಂಥದ್ದಿಲ್ಲ. ಯಾರೂ ಅವರಿಗೆ ತೊಂದರೆ ಮಾಡಬೇಕು ಅಥವಾ ಬೇರೆ ರೀತಿಯಲ್ಲಿ ಅವರಿಗೆ ರಾಜಕೀಯವಾಗಿ ಏನಾದರೂ ಇದು ಮಾಡಬೇಕು ಅನ್ನೋದು ಯಾವುದು ಏನು ನನಗೆ ಕಾಣಿಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.